ಚಿರು ಒಪ್ಕೊಂಡ? ಯಾವುದೇ ಕಾರಣಕ್ಕೂ ದಿಶಾನ ರೂಮಲ್ಲಿ ಸೇರಿಸ್ಕೊಳ್ಳಲ್ಲ ಅಂದ್ಬಿಟ್ಟ. ಇಲ್ಲ ರೀ, ಸೌಂದರ್ಯ ಮನೆ ಹೊರಗೆ ಒಬ್ಳು ನಿಂತಿಯಾಳಂತ ಹೇಳ್ಬೇಕಿತ್ತು. ಅಯ್ಯೋ ಹೇಳೋದಿರ್ಲಿ, ನನ್ನ ಮಾತೆ ಕೇಳಿಸ್ಕೊಳ್ಳಿಲ್ಲ ಅವನು. ಅಂದ್ರೆ ನೀವೇನು ಹೇಳ್ಬೇಡಿ, ಹೇಳಿದ್ರೆ ನಮ್ಮ ಮೇಲೆ ಆಣೆ ಅಂತ ಹೇಳ್ಬಿಟ್ಟ. ಆಮೇಲೆ ನಾನು ಹೇಳಿದನ್ನ ಅಕ್ಕಿಗೂ ಹೇಳ್ಬಾರ್ದು ಅಂತ ಹೇಳಿ ಡೋರ್ ಕ್ಲೋಸ್ ಮಾಡ್ಕೊಂಬಿಟ್ಟ. ಇವಾಗ ಏನ್ ಮಾಡೋದು? ರೀ ಪ್ರಭಾಕರ್, ನಿಮ್ಮ ತಂಗಿ ಇಷ್ಟೊತ್ತಲ್ಲಿ ಹೊರಗಡೆ ನಿಂತಿದ್ರೆ ನೀವೇನು ಹೇಳ್ದೆ ಸುಮ್ಮನಿದ್ದೀರಲ್ರಿ? ಆ್ಯಕ್ಷನ್ ಇದ್ರೆ ತಾನೇ ರಿಯಾಕ್ಷನ್ ಕೊಡೋಕ್ಕಾಗೋದು. ಅರ್ಥ ಆಗಲಿಲ್ಲ. ಸೌಂದರ್ಯನ ಮುಂದೆ ನಾವೇನೂ ಮಾತಾಡೋಕ್ಕಾಗಲ್ಲ. ಅವಳು ಹಾಕಿದ ಕಂಡೀಷನ್ಗೆ ಚಿರು ಒಪ್ಕೊಂಡ್ರೆ ಮಾತ್ರ ಅವಳು ಮನೆ ಒಳಗೆ ಬರುತ್ತೆ. ಯಾಕೆ ಎಲ್ರು ಎಷ್ಟು ಸೀರಿಯಸ್ ಆಗಿದ್ದೀರಾ? ಅಯ್ಯೋ ಅಲ್ಲೋಣಮ್ಮ, ಸೌಂದರ್ಯ ಹೊರಗೆ ನಿಂತಿರೋಳೆ. ಅವ್ರ ಯಾಕಲ್ಲ ಒಬ್ಬರೇ ನಿಂತಿದ್ದಾರೆ? ಏನಾಯ್ತು? ಅವಳಿಗೇನು ಆಗಿಲ್ಲಮ್ಮ, ಆದ್ರೆ ಚಿರು ನಿನ್ನ ರೂಮ್ ಒಳಗೆ ಬಿಟ್ಕೊಳ್ಳಿಲ್ವಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ಒಬ್ಳೆ ನಿಂತಿದ್ದಾಳೆ. ನಿನ್ನ ಚಿರು ರೂಮ್ ಒಳಗೆ ಕರ್ಕೊಳ್ಳೋವರೆಗೂ ಅವಳು ಮನೆ ಒಳಗೆ ಬರಲ್ಲ ಅಂತಿದ್ದಾಳೆ. ಆ ಥರ ಡಿಸಿಷನ್ ಯಾಕೆ ತಗೊಂಡ್ರು? ಅದೇ ಗೊತ್ತಿಲ್ಲ. ನೀನು ಒಂದ್ಸಲ ಅವಳನ್ನ ಒಳಗೆ ಕರಿಯಮ್ಮ. ಓಕೆ ಬನ್ನಿ, ಎಲ್ರು ಹೋಗಿ ಕರೆಯೋಣ. ವಾಟ್ ಇಸ್ ದಿಸ್ ಸೌಂದರ್ಯ? ಚಿರಾಗ್ ಹಠ ಮಾಡ್ತಿದ್ದಾರೆ ಅಂತ ನೀವು ಹಠ ಮಾಡ್ತಿದ್ದೀರಾ ಅಲ್ವಾ? ಇದು ಹಠ ಅಲ್ಲ ದಿಶಾ. ನಿನ್ನ ಚಿರು ಮಧ್ಯೆ ಬಿರುಕು ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ನನಗೆ ನಾನೇ ಹಾಕೊಂಡಿರೋ ದಿಗ್ಬಂಧನ. ಚಿರುನೇ ಅವನಾಗ ಅವನು ಬಂದು ನನ್ನ ಹತ್ರ ಮಾತಾಡಿ ನಿನ್ನನ್ನ ಅವನ ರೂಮ್ಗೆ ಸೇರಿಸ್ಕೊತಾನೆ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಕದ್ಲಂಗೆ. ದಿಶಾ ಯಾಕೆ ಖುಷಿಯಾಗಿದ್ದಾಳೆ? ಯಾವ ಉದ್ದೇಶದಿಂದ ಚಿರುನ ಮದುವೆ ಆಗಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಸೌಂದರ್ಯ, ಹಠ ಮಾಡಬೇಡಮ್ಮ. ನೀನ್ ಈ ತರ ಬಂದು ಒಬ್ಳೆ ನಿಂತಿರೋದು ನಮ್ಮಿಂದ ನೋಡಕ್ ಆಗ್ತಾ ಇಲ್ಲ. ನನಗೆ ಯಾರ ಸಿಂಪತಿನೂ ಬೇಕಾಗಿಲ್ಲ ಚಿಕ್ಕತ್ತೆ. ನೀವೆಲ್ಲರೂ ಒಳಗೆ ಹೋಗಿ. ನಿಮ್ಗೆ ಗೊತ್ತಲ್ಲ, ಈ ಸೌಂದರ್ಯ ಒಂದು ಸಲ ಡಿಸೈಡ್ ಆದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ. ಗೊತ್ತು, ಆದ್ರೆ ಎಲ್ಲರನ್ನೂ ಕರ್ಕೊಂಡು ಒಳಗೆ ಹೋಗಿ. ಎಲ್ಲರೂ ನಡೀರಿ. ಚಿರುನೇ ಬಂದು ಕರೆಯೋವರೆಗೂ ಸೌಂದರ್ಯ ಈ ಜಾಗ ಬಿಟ್ಕರ್ಲಲ್ಲ. ಬನ್ನಿ.